ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತಿನ ವಿಡಿಯೋದೊಳಗೆ ನಮ್ಮ ಕಡೆ ತುಂಬಾ ಸ್ಪೆಷಲ್ ಆಗಿರೋ ಒಂದು ಸ್ನ್ಯಾಕ್ಸ್ ಐಟಮ್ ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೀನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಮಂಡಕ್ಕಿ ಮತ್ತು ಅವಲಕ್ಕಿ ಅಂತ ಹೇಳಿ ಕರಿತೀವಿ. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರ್ತೈತಿ. ಮಾಡೋ ವಿಧಾನ ಹಂಗೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅದನ್ನೆಲ್ಲ ನಾನು ನಿಮ್ಗೆ ಇವತ್ತಿನ ವಿಡಿಯೋದೊಳಗೆ ಶೇರ್ ಮಾಡ್ಕೊಳತ್ತೇನೆ ರೀ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ. ಮೊದಲಿಗೆ ನಾನಿಲ್ಲಿ ಅವಲಕ್ಕಿ ತೊಗೊಂಡು ಚೆನ್ನಾಗಿ ಬಿಸಿಲಿಗೆ ಒಂದಿನ ಒಣಗಿಸಿನಿ. ಪೇಪರ್ ಅವಲಕ್ಕಿ ಅಂತ ಹೇಳಿ ಸಿಗ್ತವು, ತೆಳ್ಳನ ಅವಲಕ್ಕಿ ಅಂತಲೇ ಹೇಳಿ ಕರೀತಾರೆ. ಅದನ್ನು ಚೆನ್ನಾಗಿ ಒಂದಿನ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಳ್ರಿ. ಹಂಗೆ ಮಂಡಕ್ಕಿನೂ ಫ್ರೆಶ್ ಆಗಿರ್ಬೇಕ್ರಿ, ಅಂದ್ರೆ ಕುರುಕುರು ಅನ್ನಕತ್ತಿರ್ಬೇಕು ಹಂಗಿರಲಿ. ಹಂಗೆ ಸ್ವಲ್ಪ ಎಣ್ಣೆ ತೊಗೊಂಡಿನ್ರಿ. ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಒಂದು 4 ಚಮಚದಷ್ಟು ಸಕ್ಕರೆ ಬೇಕಾಗಿತ್ತು. ಒಂದು ಸ್ವಲ್ಪ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು. ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ಇಟ್ಕೊಂಡೇನಿ. ಬೆಳ್ಳುಳ್ಳಿ ಆದಷ್ಟು ಜವಾರಿ ಬೆಳ್ಳುಳ್ಳಿ ತೊಗೊಳ್ರಿ, ಭಾಳ ರುಚಿ ಅಂದ್ರೆ ಭಾಳ ರುಚಿ ಆಕೈತಿ. ಕರಿಬೇವು ಅಷ್ಟೇ ಸ್ವಲ್ಪ ಜಾಸ್ತಿನೇ ಇರಲಿ. ತೊಳೆದು ನೀಟಾಗಿ ಒಂದು ಕಾಟನ್ ಬ್ಯಾಗ ಒರೆಸಿಟ್ಕೊಂಡಿರ್ರಿ. ಹಂಗೆ ಒಣ ಕೊಬ್ಬರಿನ ಈ ರೀತಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡ್ರೇನ್ರಿ. ಸ್ವಲ್ಪ ತೆಳ್ಳಗನೇ ಇರಲಿ, ತೀರಾ ದಪ್ಪ ಬೇಡ. ದಪ್ಪಿತ್ತಂದ್ರೆ ತಿನ್ನೋಕಷ್ಟು ಟೇಸ್ಟ್ ಸಿಗಂಗಿಲ್ಲ, ತಿಳಿವಿತ್ತು ಅಂತಂದ್ರೆ ತಿನ್ನೋಕೆ ಭಾಳ ರುಚಿ ಇರ್ತೈತಿ. ಹಾಗಿದ್ರೆ ಇದನ್ನು ಹ್ಯಾಂಗೆ ಮಾಡೋದು ನೋಡ್ಕೊಂಬಿಡ್ರಿ. ನಾನಿಲ್ಲಿ ಮೊದಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡತ್ತೀನಿ ರೀ. ಹಾಗಾಗಿ ಫಸ್ಟಿಗೆ ನಾನು ಒಣಕೊಬ್ಬರಿನ ಫ್ರೈ ಮಾಡಿ ಇಟ್ಕೊತೀನಿ ರೀ. ಶೇಂಗಾ, ಪುಟಾಣಿ, ಕೊಬ್ಬರಿ ಇದು ಯಾವುದನ್ನು ಇಷ್ಟ ಕ್ವಾಂಟಿಟಿ ಒಳಗೆ ತೊಗೋಬೇಕಂತೇನು ಇರಂಗಿಲ್ಲ ರೀ. ಯಾಕಂದ್ರೆ ಕೆಲವರಿಗೆ ಮಂಡಕ್ಕಿ ಒಳಗೆ ಕೊಬ್ಬರಿ, ಪುಟಾಣಿ, ಶೇಂಗಾ ಜಾಸ್ತಿ ಸಿಕ್ಕರೆ ಇಷ್ಟ ಆಕೈತಿ, ಕೆಲವರಿಗೆ ಕಡಿಮೆ ಇದ್ರ ರುಚಿ ಇರ್ತೈತಿ. ಇನ್ನು ಕೆಲವರಿಗೆ ಕಾಮನ್ ಆಗಿ ರೆಗ್ಯುಲರ್ ನಾವು ಹೆಂಗೆ ಹಾಕ್ತೀವಿ ಹಂಗಿದ್ರೆ ನಡಿತೈತ್ರಿ. ನಾನಿಲ್ಲಿ ಅರ್ಧ ಬಟ್ಲ ಕೊಬ್ಬರಿನ ತೊಗೊಂಡೇನ್ರಿ. ಅದನ್ನು ಎತ್ತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಂಗೆ 1 ಬಟ್ಲಷ್ಟು ಶೇಂಗಾ, 1 ಬಟ್ಲಷ್ಟು ಪುಟಾಣಿನ ತೊಗೊಂಡೇನ್ರಿ. ಮೊದಲಿಗೆ ಒಣಕೊಬ್ಬರಿನ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಣ್ಣಕ್ಕನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ರಿ. ಪ್ರತಿಯೊಂದು ಐಟಮ್ನು ನಾವು ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನುವಾಗ ಬಾಯೊಳಗೆ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿ ಸಿಗ್ತದ್ರಿ. ಹಾಗಾಗಿ ನಾನಿಲ್ಲಿಗ ಒಣಕೊಬ್ಬರಿನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ರೀ. ನೆಕ್ಸ್ಟಿಗೆ ಅದ ಎಣ್ಣೆ ಒಳಗನ ಶೇಂಗಾ ಬೀಜ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಶೇಂಗಾ ಮತ್ತು ಪುಟಾಣಿ ಎರಡೂ ಜೊತೆಗಿನ ಹಾಕ್ಕೊಳ್ರಿ. ಯಾಕಂತಂದ್ರೆ ಪುಟಾಣಿ ಫ್ರೈ ಆಗಿದ್ದು ನಮಗೆ ಬೇಗ ಗೊತ್ತಾಗಂಗಿಲ್ಲ, ಬಟ್ ಶೇಂಗಾ ಫ್ರೈ ಆಗಿದ್ದೈತಲ್ಲ ಬೇಗ ಗೊತ್ತಾಕೈತಿ. ಹಾಗಾಗಿ ಶೇಂಗಾ ಮತ್ತು ಪುಟಾಣಿ ಎರಡೂ ಜೊತೆಗೆ ಹಾಕ್ಕೊಳ್ರಿ. ಶೇಂಗಾ ಯಾವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿತ್ತು ಅಂತ ಅನ್ಕೊತೀವಿ ನೋಡ್ರಿ, ಹಾಗಾದ್ರೆ ಪುಟಾಣಿನೂ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಅಂತ ಹೇಳಿ ಅರ್ಥ. ನಾವು ಸಪ್ರೇಟ್ ಇಲ್ಲೇನು ಫ್ರೈ ಮಾಡ್ಕೊಳಂಗಿಲ್ಲ ರೀ. ಒಣ ಕೊಬ್ಬರಿ ಮಾತ್ರ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಮಿಕ್ಕಿದ್ದೆಲ್ಲ ಉಪ್ಪು, ಖಾರದ ಪುಡಿ ಜೊತೆಗೇನ ಹಾಕ್ಕೊತೀನಿ ರೀ. ಕೆಲವರೆಲ್ಲ ಹೆಂಗೆ ಅಂತಂದ್ರೆ ಪುಟಾಣಿ ಮತ್ತು ಶೇಂಗಾನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾರೆ. ಈ ರೀತಿ ಜೊತೆಗೇನ ಮಾಡೋದ್ರಿಂದ ಉಪ್ಪು, ಖಾರ ಎಲ್ಲ ಪುಟಾಣಿ ಶೇಂಗಾಕ್ಕೂ ಕೂಡ ಹದವಾಗಿನ ಬರ್ತೈತಿ, ತಿನ್ನುವಾಗ ಟೇಸ್ಟ್ ಬರ್ತೈತಿ ಅಂತ ಹೇಳಿ ಅಷ್ಟೇ ರೀ. ಈಗ ನೋಡಿರಿ ಪುಟಾಣಿ ಮತ್ತು ಶೇಂಗಾ ನೀಟಾಗಿ ಫ್ರೈ ಆಗೈತಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಇದನ್ನು ಕೂಡ ಹಾಕ್ಕೊತೀನಿ ರೀ. ಬೆಳ್ಳುಳ್ಳಿದು ಘಮ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಕೈತ್ರಿ. ಹಂಗೆ ಕರಿಬೇವು ಕೂಡ ಹಾಕ್ಕೊಂಡೀನಿ. ಕರಿಬೇವು ಅಷ್ಟೇ ನಾನಿಲ್ಲಿ ಜವಾರಿ ಕರಿಬೇವು ತೊಗೊಂಡಿನಿ. ಜವಾರಿ ಕರಿಬೇವು, ಜವಾರಿ ಬೆಳ್ಳುಳ್ಳಿ ಹಾಕೋದ್ರಿಂದ ಮಂಡಕ್ಕಿ ಒಳ್ಳೆ ಸಖತ್ ಟೇಸ್ಟ್ ಬರ್ತೈತ್ರಿ. ಹಾಗಾಗಿ ಈಗ ಎರಡನ್ನೂ ಹಾಕಿ ಬೆಳ್ಳುಳ್ಳಿದು ಘಮ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ರಿ. ಬೆಳ್ಳುಳ್ಳಿದು ಸ್ಮೆಲ್ ಯಾವಾಗ ಬರಕತ್ತ ಅವಾಗ ಖಾರದ ಪುಡಿ ಹಾಕ್ಕೊತೀನಿ ರೀ. ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ರಿ. ನಾನಿಲ್ಲಿ 1 ಚಮಚದಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡೇನ್ರಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊತೀನಿ ರೀ. ಉಪ್ಪು ಕಮ್ಮಿ ಆದ್ರೆ ಮತ್ತೆ ನಾವು ಮಂಡಕ್ಕಿ ಅಥವಾ ಅವಲಕ್ಕಿ ಕಲಿಸ್ತಾವಲ್ಲ ಅವಾಗ ಹಾಕ್ಕೋಬೋದ್ರಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೇನೆ ರೀ. ಇದೇನು ಬಿಸಿ ಐತಲ್ಲ ಇದ್ರೊಳಗನ ಉಪ್ಪೆಲ್ಲ ನೀಟಾಗಿ ಕರ್ಕೊಂಡ್ಬಿಡ್ತೈತಿ. ಹಾಗಾಗಿ ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ರೀ. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಪುಟಾಣಿ ತೊಗೊಂಡ್ರಿ. ಹಂಗೆ 4 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬಿಡ್ರಿ. ಸಕ್ಕರೆ ಪ್ಯೂರ್ಲಿ ಆಪ್ಷನಲ್ ಐತ್ರಿ, ಬೇಡ ಅಂತಂದ್ರೆ ಸ್ಕಿಪ್ ಮಾಡಿರಿ. ಬಟ್ ಹಾಕಿದ್ರೆ ತುಂಬ ರುಚಿ ಕೊಡ್ತೈತ್ರಿ. ಒಂದು ಸರಿ ನೀವು ಹಾಕಿ ಟ್ರೈ ಮಾಡಿ ನೋಡಿರಿ. ಮೊದಲಿಗೆ ನಾನಿಲ್ಲಿ ಅವಲಕ್ಕಿನ ಕಲ್ಸ್ಕೊಳ್ತೀನಿ ರೀ. ಅವಲಕ್ಕಿ ಮಂಡಕ್ಕಿ ಜೊತೆಗೇನ ಕಲಿಸ್ಬೋದಿತ್ತು, ಆದ್ರೆ ಅವಲಕ್ಕಿಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕಂತಂದ್ರೆ ನಾವೇನು ಬೆಳ್ಳುಳ್ಳಿ ಮಂಡಕ್ಕಿದು ಖಾರ ಮಾಡಿ ಇಟ್ಕೊಂಡಿವಿ ಅದು ಸ್ವಲ್ಪ ಜಾಸ್ತಿ ಬೇಕಾಕೈತಿ. ಮಂಡಕ್ಕಿಗೆ ಇಷ್ಟೊಂದು ಹಿಡಿಯಂಗಿಲ್ರಿ. ಹಾಗಾಗಿ ನಾನು ಫಸ್ಟಿಗೆ ಸಪ್ರೇಟಾಗಿನ ಅವಲಕ್ಕಿನ ಕಲಸಿ ಇಟ್ಕೊತೀನಿ ರೀ. ಬೆಳ್ಳುಳ್ಳಿದು ಒಗ್ಗರಣೆ ಎಷ್ಟು ಬೇಕಾಕತ್ತೆ ನೋಡ್ಕೊಂಡು ಇದನ್ನು ನೀಟಾಗಿ ಈ ರೀತಿ ಕಲ್ಸ್ಕೊಂಡ್ಬಿಡ್ರಿ. ಹಂಗೆ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋ ಅಂಥ ಕೊಬ್ಬರಿ ಪೀಸಸ್ ಏನಿತ್ತು ಅದನ್ನು ಕೂಡ ಸ್ವಲ್ಪ ಹಾಕ್ಕೊತೀನಿ ರೀ. ಈ ಮೂಮೆಂಟ್ನಾಗ ನೀವು ಇದಕ್ಕೆ ಉಪ್ಪು ಏನಾರ ಕಮ್ಮಿ ಆಗುತ್ತೆ ಹೆಂಗೆ ನೋಡ್ಕೊಂಬಿಡ್ರಿ. ನಾನು ಹಾಕಿರೋ ಉಪ್ಪು ಕರೆಕ್ಟಾಗಿತ್ತು, ಹಾಗಾಗಿ ನಾನು ಇದಕ್ಕೆ ಉಪ್ಪೇನು ಆ್ಯಡ್ ಮಾಡಾಕತ್ತಿಲ್ಲ ರೀ. ನೆಕ್ಸ್ಟು ಪುಟಾಣಿ ಮತ್ತು ಸಕ್ಕರೆ ಹಿಟ್ಟನ್ನ ನಾವೇನು ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ
ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಒಂದು ಪಾತ್ರೆ ಒಳಗೆ ಎತ್ತಿಟ್ಕೊಂಡ್ಬಿಡ್ತೀನಿ ರೀ. ಈಗ ನಾನು ಮಂಡಕ್ಕಿ ತೊಗೊಂಡ್ರಿ, ಮಂಡಕ್ಕಿ ಫ್ರೆಶ್ ಇತ್ತಂದ್ರೆ ಕುರುಮ್ ಅನ್ನಕತ್ತಿತ್ತು. ಸೊ ಹಾಗಾಗಿ ನಾನು ಇದನ್ನೇನು ಒಣಗಿಸಿಲ್ಲ. ಇದೂ ಏನಾರು ನಿಮಗೆ ಮೆತ್ತಗಿತ್ತು ಮಂಡಕ್ಕಿ ಅಂತಂದರೆ ಇದನ್ನು ಕೂಡ ನೀವು ಬಿಸಿಲಿಗೆ ಚೆನ್ನಾಗಿ ಒಣಸಿಟ್ಕೋಬೋದು. ಬಿಸಿಲಿಲ್ದಾಗ ಏನು ಮಾಡ್ಬೇಕಂತಂದ್ರೆ, ಬಿಸಿಲಿಲ್ದಾಗ ನಾವು ಈ ಥರ ಒಂದು ಬುಟ್ಟಿ ಒಳಗೆ ಅಥವಾ ಒಂದು ಬಾಣಲಿ ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೂ ಬರ್ತೈತಿ. ಮಳೆಗಾಲದಾಗೆಲ್ಲ ಬಿಸಿಲು ಇರೋಂಗಿಲ್ಲ, ಆ ಟೈಮ್ನಾಗ ಇಂಥ ಸ್ನ್ಯಾಕ್ಸ್ ಐಟಮ್ ಭಾಳ ತಿನ್ಬೇಕಂತ ಅನಿಸ್ತಿರ್ತೈತಿ ನಿಮ್ಗೆ. ಅಂಥ ಹೊತ್ತಿನಾಗ ನಾವೇನು ಮಾಡ್ತೀವಿ ಅಂತಂದ್ರೆ, ಒಂದು ಬಾಣಲಿ ಒಳಗೆ ಮಂಡಕ್ಕಿ ಮತ್ತು ಅವಲಕ್ಕಿನ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡು ಕೂಡ ಹಚ್ಕೊತೀನಿ ರೀ. ನೋಡ್ರಿ, ಈಗ ನಾನು ಮಂಡಕ್ಕಿನೂ ಕೂಡ ಅದೇ ರೀತಿ ಗೊಜ್ಜು ಹಾಕಿ ಹಚ್ಕೊಂಡಿದ್ದಾಯ್ತು ರೀ. ಈಗ ಮಂಡಕ್ಕಿ ಮತ್ತು ಅವಲಕ್ಕಿನ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ ರೀ. ಹಂಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ. ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ. ನಮ್ಮೂರಾಗ ಜಾತ್ರೆ ಇರೋದ್ರಿಂದ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿನಿ. ಇದನ್ನು ಕ್ವಾಂಟಿಟಿ ನೀವು ಕಮ್ಮಿ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ರೀ. ಒನ್ ಟೈಮ್ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಕೊಂಡ್ರಿ ಅಂದ್ರೆ ತಿಂಗಳಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು. ಕೆಲಸದಿಂದ ಬಂದ ತಕ್ಷಣ, ಹೊರಗಡೆಯಿಂದ ಬಂದ ತಕ್ಷಣ ತಿಂದ್ರೆ ರುಚಿ ಸಿಗ್ತೈತಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.